ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಆ ಸ್ಪೆಷಲ್ ಪ್ರೋಗ್ರಾಮ್ ಏನಂದರೆ ಮಲ್ನಾಡ್ ಸ್ಪೋರ್ಟ್ಸ್. ಫಸ್ಟು ಮಕ್ಕಳು ಪ್ರೋಗ್ರಾಮ್ ನಡೀತಾ ಇತ್ತು. 10 to 14 ಇಯರ್ಸ್ ಮಕ್ಕಳು ರನ್ನಿಂಗ್ ರೇಸು ನಡೀತಾ ಇತ್ತು. ಫಸ್ಟು ಕೋಲಿಂದ ಮಡಿಕೆನ ಹೊಡೆಯೋ ಸ್ಪರ್ಧೆ ನಾನು ಭಾಗವಹಿಸಿದ್ದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೋಲಿಂದ ಮಡಿಕೆನ ಹೊಡಿಬೇಕು. ಫೈನಲಿ ನಾನು ಫಸ್ಟ್ ಪ್ಲೇಸ್ ಈ ಗೇಮಲ್ಲಿ. ತುಂಬ ಖುಷಿಯಾಯಿತು ನನಗೆ. 3rd ರೌಂಡ್ಸ್ ನಡೀತಾ ಇತ್ತು. ಆ್ಯಕ್ಚುಲಿ ನಾನೇ ವಿನ್ ಆದೆ ಫಸ್ಟಲ್ಲಿ. ಬಿಸಿಲು ತುಂಬ ಜೋರಾಗಿಯೇ ಇತ್ತು. ಅದರಿಂದ ಎಲ್ಲರೂ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ಗೇಮ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಗೇಮ್ ಲೆಮನ್ ಇನ್ ದ ಸ್ಪೂನ್. ಈ ಗೇಮ್ನಲ್ಲಿ ನನ್ನ ಫ್ರೆಂಡ್ ಫಸ್ಟ್ ಪ್ಲೇಸ್, ಅಕ್ಷತಾ ಅಂತ ನನ್ನ ಫ್ರೆಂಡ್. ನಾನು ಈ ಗೇಮಲ್ಲಿ ಸೋತೋಗ್ಬಿಟ್ಟೆ. ಯಾಕಂದರೆ ಎಲ್ಲರೂ ಸ್ಪೀಡಾಗಿದ್ದರು. ನಾನು ತುಂಬ ನಿಧಾನವಾಗಿ ಹೋಗಿ ರೀಚ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಗೇಮ್ ಹಗ್ಗ ಜಗ್ಗಾಟ. ಈ ಗೇಮಲ್ಲಿ ನನ್ನ ಸಿಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಎಫರ್ಟ್ ಹಾಕಿದ್ರು. ಕಾಂಪಿಟೇಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದರು. ಆದರೂ ಇವ್ರು ಟ್ರೈ ಮಾಡ್ತಾ ಇದ್ದರು. ಮಧ್ಯಾಹ್ನ 2 ಗಂಟೆ ಲಂಚ್ ಟೈಮ್ ಆಗಿಬಿಡ್ತು. ಊಟಕ್ಕೆ ಪಲಾವ್, ಕೇಸರಿಬಾತ್, ವಡಾ, ಈ ಥರ ರೈಸ್, ಸಾಂಬಾರು ಸ್ಪೆಷಲ್ ಐಟಮ್ಸೇ ಇತ್ತು. ಎಲ್ಲರೂ ಊಟ ಮಾಡಿ ಆರಾಮಾಗಿ ಒಂದು ರೌಂಡ್ ವಾಕಿಂಗ್ ಮಾಡಿ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಹೀಗೆ ಮಾಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು. ಅರೌಂಡ್ 1ರಿಂದ 1.5 ಅವರ್ ಲಂಚ್ ಅವರೇ ಇತ್ತು. ನೆಕ್ಸ್ಟ್ ಗೇಮ್ ಬಾಯ್ಸ್ದು ವಾಲಿಬಾಲ್ ನಡೀತಾ ಇತ್ತು ಪ್ರೋಗ್ರಾಮ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇತ್ತು. ಆ ಟೈಮ್ಗೆ ನಾವು ನೋಡಿದ್ದು ಬಾಯ್ಸ್ ವಾಲಿಬಾಲ್ ಅಂತ. ಅಗೇನ್ ನಾವಲ್ಲಿ ನಮ್ಮ ಗ್ಯಾಂಗಿನ ಸದಸ್ಯ ಒಬ್ಬರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಅಭಿಷೇಕ್ ಬನ್ಕೇರಿ ಅವರು. ಅವರಿಗೆ ಸ್ವಲ್ಪ ಚೇರ್ ಅಪ್ ಮಾಡೋಣ ಅಂತ ಹೋದ್ವಿ. ಆದರೆ ಅವ್ರು ನಾವು ಚೇರ್ ಅಪ್ ಮಾಡಿದ್ದು ಕೇರ್ಲೆಸ್ ಮಾಡಿ ಆ ಗೇಮಿಂದ ಸೋತೋಗ್ಬಿಟ್ರು. ನೆಕ್ಸ್ಟು ಟೀ ಟೈಮ್. ಎಲ್ಲರೂ ಟೀ ಕಾಫಿನ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಗೇಮಿಗೆ ರೆಡಿ ಆಗ್ತಾಯಿದ್ವಿ. ಯಾವ ಥರ ನಾವು ಮಾಡ್ಬೋದು ಆ ಗೇಮ್ನ. ಯಾಕಂದರೆ ನೆಕ್ಸ್ಟ್ ಗೇಮ್ ಬಂದು ಥ್ರೋಬಾಲ್ ಇತ್ತು. ಗೇಮ್ನ ರೆಡಿ ಮಾಡ್ತಾಯಿದ್ರು ಸಿಸ್ಟರ್ಸ್ ಎಲ್ಲ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡೋಣ, ಯಾರಿಂದ ಆಗುತ್ತೆ ಅಂತ. ಥ್ರೋಬಾಲಲ್ಲಿ 2 ಟೀಮು. 1 ಟೀಮ್ ನೇಮ್ ಅಂದರೆ ನಮ್ಮ ಟೀಮ್ ನೇಮ್ ಕಮ್ಮರ್ಡಿ, ಆಪೋಸಿಟ್ ಟೀಮ್ ನೇಮ್ ಮಲೆನಾಡ ಗೆಳೆಯರ ಬಳಗ. ಮಲೆನಾಡ ಗೆಳೆಯರ ಬಳಗ ಟೀಮ್ ತುಂಬಾ ಚೆನ್ನಾಗಿ ಆಡ್ತಾಯಿತ್ತು. ಕಮ್ಮಡಿ ಗರ್ಲ್ಸ್ ಏನು ಕಡಿಮೆ ಇರಲಿಲ್ಲ, ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು. ಎಲ್ಲರೂ ಫುಲ್ ಜೋಶಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು ಕಮ್ಮಡಿ ಟೀಮ್ಗೆ. ಆದರೆ ಮಲೆನಾಡ್ ಟೀಮ್ ಗರ್ಲ್ಸು ತುಂಬ ಸ್ಟ್ರಾಂಗಾಗಿ ಆಡ್ತಾಯಿದ್ರು ನಮ್ಮ ಟೀಮವರು. ನೆಕ್ಸ್ಟು ಕಡುಬು ತಿನ್ನೋ ಪ್ರೋಗ್ರಾಮು. ಕಡುಬು ಜೊತೆ ಹುರುಳಿಕಟ್ಟು ಸಾಂಬಾರು. ಒಂದು ಪ್ಲೇಟಲ್ಲಿ 8 ಕಡುಬುಗಳನ್ನು ಹಾಕಿರ್ತಾರೆ. ಆ 8 ಕಡುಬು ಜೊತೆ ಸಾಂಬಾರಿರುತ್ತೆ. ಯಾರು ಸ್ಪೀಡಾಗಿ ಆ ಕಡುಬನ್ನ ತಿಂತಾರೆ ಅವರು ಈ ಗೇಮ್ನ ವಿನ್ನರ್ ಆಗಿರ್ತಾರೆ. ನೆಕ್ಸ್ಟು ಬಾಯ್ಸ್ದು ಹಗ್ಗ ಜಗ್ಗಾಟ ಗೇಮು. ನಮ್ಮ ಟೀಮಿಂದ ಎಲ್ಲ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ತುಂಬ ಸಪೋರ್ಟ್ ಮಾಡಿದ್ವಿ ಈ ಬಾಯ್ಸಿಗೆ, ಯಾಕಂದರೆ ಇವರೆಲ್ಲರೂ ಸೇರಿ ಪಾರ್ಟಿಸಿಪೇಟ್ ಮಾಡಿದ್ದು ಅದೇ ಗೇಮು. ಇಲ್ಲಿಗೆ ಗೇಮ್ ಎಂಡ್ ಆಯಿತು.